ವೀರಭದ್ರನ ದಿವ್ಯ ಕೃಪೆಯಲ್ಲಿ ಬೆಳಗಲಿ ನಮ್ಮೂರ ಪ್ರಗತಿ. ಅರಣ್ಯದ ಅಂಚಿನಲ್ಲಿ ಮಂಜಿನ ಬೆಳಗ್ಗೆ ಹಸುಗಳ ಗಂಟೆ ಸದ್ದು ಮಾತ್ರ ಕೇಳಿಸುತ್ತಿದ್ದ ಕಾಲ. ಗೊಲ್ಲರಹಟ್ಟಿಯ ಅರಣ್ಯದ ಅಂಚಿನಲ್ಲಿ ಸರಳ ಗೊಲ್ಲರ ಜೀವನ ಸಾಗುತ್ತಿತ್ತು. ಅವರ ಸಂಪತ್ತು ಅವರ ಹಸುಗಳು. ಪ್ರತಿದಿನ ಅವರು ಹಸುಗಳನ್ನು ಕಾಡಿಗೆ ಮೇಯಿಸಲು ಕರೆದೊಯ್ಯುತ್ತಿದ್ದರು. ಆ ಹಸುಗಳಲ್ಲಿ ಒಂದು ಮಾತ್ರ ಪ್ರತಿದಿನವೂ ಒಂದೇ ಜಾಗಕ್ಕೆ ಹೋಗುತ್ತಿತ್ತು. ಮೊದಲು ದಟ್ಟವಾದ ಪಳೆಯು ನುಗ್ಗಿತು. ಯಾರೂ ಹೆಚ್ಚು ಗಮನಿಸಲಿಲ್ಲ. ಎರಡನೇ ದಿನ ಸಂಜೆ ಮನೆಗೆ ಬಂದಾಗ ಅದರ ಹಾಲು ಸ್ವಲ್ಪ ಕಡಿಮೆ ಇತ್ತು. ಹುಲ್ಲು ಸರಿಯಾಗಿ ತಿಂದಿರಲಿಕ್ಕಿಲ್ಲ ಎಂದುಕೊಂಡರು. ಮೂರನೇ ದಿನ ಆ ಹಸುವಿನ ಕೆಚ್ಚಲಲ್ಲಿ ಒಂದು ಹನಿ ಹಾಲೂ ಇರಲಿಲ್ಲ. ರೋಗವಿಲ್ಲ, ಗಾಯವಿಲ್ಲ, ದೇಹ ಆರೋಗ್ಯವಾಗಿಯೇ ಇತ್ತು. ಆದರೆ ಹಾಲು ಮಾತ್ರ ಮಾಯವಾಗುತ್ತಿತ್ತು. ಇದು ಸಾಮಾನ್ಯ ವಿಷಯವಲ್ಲ. ಯಾರಾದರೂ ಕದ್ದಿರಬಹುದಾ? ಅಥವಾ ಕಾಡಿನೊಳಗೆ ಏನಾದರೂ ರಹಸ್ಯ ಇದೆಯಾ? ಇವತ್ತು ಇದರ ಸತ್ಯ ತಿಳಿಯಲೇಬೇಕು. ಮುಂದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಅವನು ಆ ಹಸುವನ್ನು ದೂರದಿಂದ ಹಿಂಬಾಲಿಸಲು ಶುರು ಮಾಡಿದ. ಹಸು ನಿಧಾನವಾಗಿ ಕಾಡಿನೊಳಗೆ ಹೋದಿತು. ಅದೇ ಜಾಗ, ದಟ್ಟವಾದ ಪಳೆ, ಮಧ್ಯದಲ್ಲಿ ಒಂದು ಕಲ್ಲು. ಹಸು ಮುಂದೆ ನಿಂತಿತು, ಗೊಳ್ಳ ಉಸಿರನ್ನೇ ಹಿಡಿದು. ಆ ಹಸು ಯಾರೂ ಹಚ್ಚದೆ, ಯಾರೂ ಮುಟ್ಟದೆ ಆ ಕಲ್ಲಿನ ಮೇಲೆ ಹಾಲು ಸುರಿಸಲು ಶುರು ಮಾಡಿತು. ಹಾಲು ನೆಲಕ್ಕೆ ಬೀಳಲಿಲ್ಲ, ಅದು ಕಲ್ಲಿನ ಮೇಲೆ ಹರಡಿತು. ಹಾಗೆ ಒಂದು ಆಕಾರವನ್ನು ತೋರಿಸತೊಡಗಿತು. ಗೊಳ್ಳನ ಉಸಿರು ನಿಂತಿತು. ಅದು ಕೇವಲ ಕಲ್ಲು ಅಲ್ಲ, ಆ ಕಲ್ಲಿನೊಳಗೆ ಒಂದು ಮುಖ, ಕೋಪದಿಂದ ಉರಿಯುವ ಕಣ್ಣುಗಳು, ಭಯ ಹುಟ್ಟಿಸುವ ಶಾಂತಿ. ಇದು ದೇವರ ರೂಪವೇ? ಆ ಕ್ಷಣ ಕಲ್ಲಿನ ಕೆಳಗಿನ ಮಣ್ಣು ಬಿರುಕು ಬಿಟ್ಟಿತು. ಇದು ಮಾನವನ ಕೈಕೆಲಸ ಅಲ್ಲ, ಇದು ಉದ್ಭವ. ಅವನು ಊರಿಗೆ ಓಡಿದ. ಕಾಡಿನೊಳಗೆ ಏನೋ ಇದೆ, ಅದು ಸಾಮಾನ್ಯವಲ್ಲ. ಅರಣ್ಯದ ಮಧ್ಯದಲ್ಲಿ ಹಸು ಹಾಲು ಸುರಿಸಿದ ಆ ಕಲ್ಲಿನ ಮುಂದೆ ಗೊಲ್ಲರು, ಹಿರಿಯರು, ಮಹಿಳೆಯರು ಎಲ್ಲೂ ಸೇರಿಕೊಂಡರು. ಅವರು ಆಶ್ಚರ್ಯದಿಂದ ಅದನ್ನು ನೋಡುತ್ತಿದ್ದರು. ಆ ಕಲ್ಲಿನ ಮೇಲೆ ಹರಿದ ಹಾಲು ನಿಧಾನವಾಗಿ ಒಂದೊಂದು ಆಕಾರ ತಾಳತೊಡಗಿತು. ಗಾಳಿ ಸ್ವಲ್ಪ ಜೋರಾಗಿ ಬೀಸಿತು. ಅರಣ್ಯದಲ್ಲಿ ವಿಚಿತ್ರ ನಿಶ್ಶಬ್ದ ಆವರಿಸಿತು. ಒಬ್ಬ ಹಿರಿಯನು ನಿಧಾನವಾಗಿ ಹೇಳಿದನು, ಇದು ಸಾಮಾನ್ಯ ಸಂಗತಿಯಲ್ಲ, ಇಲ್ಲಿ ಯಾವುದೋ ದೈವೀ ಶಕ್ತಿ ಇದೆ. ಹಾಲಿನಿಂದ ಮೂಡಿದ ಆ ರೂಪ ನಿಧಾನವಾಗಿ ಸ್ಪಷ್ಟವಾಗತೊಡಗಿತು. ಗ್ರಾಮದವರು ಭಯಭಕ್ತಿಯಿಂದ ನೆಲಕ್ಕೂ ಬಿದ್ದು ನಮಸ್ಕರಿಸಿದರು. ಅವರಿಗೆ ಅರ್ಥವಾಯಿತು, ಅದು ಸಾಮಾನ್ಯ ರೂಪವಲ್ಲ, ಆ ದೈವೀ ರೂಪವೇ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಒಂದು ಹಸುವಿನ ಭಕ್ತಿ, ಒಂದು ಕಲ್ಲಿನ ಮೇಲೆ ಹರಿದ ಹಾಲು, ಒಂದು ಗ್ರಾಮದ ನಂಬಿಕೆ. ಅರಣ್ಯದ ಮೌನದ ನಡುವೆ ಒಂದು ದೈವೀ ಅದ್ಭುತ ಸಂಭವಿಸಿತು. ಸಾಮಾನ್ಯ ಕಲ್ಲಿನಲ್ಲೇ ದೈವೀ ರೂಪ ಮೂಡಿತು. ಆ ದಿನದಿಂದ ಆ ಸ್ಥಳ ಪವಿತ್ರವಾಯಿತು. ಜನರ ಭಕ್ತಿ ಹೆಚ್ಚಾಯಿತು. ಆ ದೈವದ ಮಹಿಮೆ ದೂರ ದೂರಿಗೂ ಹರಡಿತು. ಇಂದು ಕೂಡ ಆ ಸ್ಥಳಕ್ಕೆ ಬರುವ ಭಕ್ತರು ಭಯಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಅಲ್ಲೇ ಪ್ರತ್ಯಕ್ಷವಾದ ದೈವ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಆ ದಿನದಿಂದ ಸ್ವಾಮಿ ನಮ್ಮೂರಿನಲ್ಲಿ ನೆಲೆಸಿದರು. ಆದರೆ ಅದರ ನಂತರ ನಡೆದ ಘಟನೆಗಳು ಗ್ರಾಮದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿತು. ಆ ಕತೆ ಮುಂದೇನಾಯಿತು ಎಂದು ತಿಳಿಯಲು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ.